ಲಾಡ್ಲೆ ಮಶಾಕ್ ದರ್ಗಾ ರಾಘವ ಚೈತನ್ಯ ಶಿವಲಿಂಗ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ಜನರಿಗೆ ಪೂಜೆಗೆ ಅನುಮತಿ ನೀಡುವಂತೆ ಹಿಂದೂ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿರುವಂತದ್ದು ಹಿಂದೂ ಸಂಘಟನೆ ಕುರಿತಾಗಿ ಮನವಿಯನ್ನ ಕೊಟ್ಟಿದೆ. ಲಾಡ್ಲೆ ಮಶಾಕ್ ದರ್ಗಾ ಜೊತೆಯಲ್ಲಿ ಚೈತನ್ಯ ಶಿವಲಿಂಗ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ಜನರಿಗೆ ಪೂಜೆಗೆ ಅನುಮತಿಯನ್ನ ನೀಡುವಂತೆ ಹಿಂದೂ ಸಂಘಟನೆ ಇದೀಗ ಮನವಿಯನ್ನ ಕೊಟ್ಟಿದೆ. ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿರುವಂತದ್ದು ಹಿಂದೂ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಅರ್ಜಿದಾರರೊಬ್ಬರಿಗೆ ಪೂಜೆಗೆ ಅನುಮತಿಯನ್ನ ನೀಡಿ ಆದೇಶವನ್ನ ಕೊಡಲಾಗಿತ್ತು. ನಿನ್ನೆ ಆದೇಶವನ್ನ ಹೊರಡಿಸಿದಂತಹ ಕಲಬುರಗಿ ಹೈಕೋರ್ಟ್ ಕಳೆದ ಬಾರಿ 15 ಜನರಿಗೆ ಅವಕಾಶವನ್ನ ನೀಡಲಾಗಿತ್ತು. ಈ ಬಾರಿಯೂ ಕೂಡ 15 ಜನರಿಗೆ ಅನುಮತಿಯನ್ನ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಅವಶ್ಯಕತೆ ಇದ್ರೆ ಜಿಲ್ಲಾಡಳಿತ ಹೆಚ್ಚಿನ ಜನರಿಗೆ ಅನುಮತಿಯನ್ನ ನೀಡಬಹುದು ಅಂತ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹೈಕೋರ್ಟ್ ಆದೇಶದಂತೆ 15 ಜನರಿಗೆ ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗಿದೆ. 15 ಜನರಿಗೆ ಅನುಮತಿಯನ್ನ ನೀಡಿದ್ದರೆ ಪುನಃ ಕೋರ್ಟ್ ಮೊರೆ ಹೋಗುವುದಾಗಿ ಎಚ್ಚರಿಸಿದ್ದಾರೆ ಹಿಂದೂ ಸಂಘಟನೆ ಮುಖಂಡರು. ಬನ್ನಿ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಂಬರೋಣ. ಈಗಾಗಲೇ ಆಳನ್ ಪಟ್ಟಣದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯರ ಒಂದು ಸಮಾಧಿ ಇದೆ. ಆ ಸಮಾಧಿ ಮೇಲೆ ಶಿವಲಿಂಗ ಇತ್ತು. ಕಳೆದ ಕೆಲವು ವರ್ಷಗಳ ಹಿಂದೆ ಅಲ್ಲಿನ ಮುಸಲ್ಮಾನರು ಅದಕ್ಕೆ ಗಲೀಜನ್ನು ಮೆತ್ತಿ ಹೊಲಸು ಮಾಡಿರೋ ಸಲುವಾಗಿ ಕಳೆದ 2022ರಲ್ಲಿ ಅಲ್ಲಿ ಮತ್ತೆ ಸ್ವಚ್ಛತೆ ಮಾಡಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಯಾವ ಪ್ರಯತ್ನ ನಡೆದಿತ್ತು. ಆ ಒಂದು ವಿಷಯ ಇಟ್ಕೊಂಡು ಅಲ್ಲಿನ ಮುಸಲ್ಮಾನರು ಆ ಜೋಶಿ ಮನೆತನಕ್ಕೆ ಪೂಜೆ ಸಲ್ಲಿಸುವುದನ್ನು ನಿಲ್ಲಿಸಿದ್ರು. ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಯಾವ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಹೋರಾಟದ ನಂತರ ಆಂದೋಲನ ಶ್ರೀಗಳಿಗೆ ಆ ಮಸೀದಿಯಲ್ಲಿ ಆ ರಾಘವ ಚೈತನ್ಯ ಸಮಾಧಿಗೆ ಪೂಜೆ ಸಲ್ಲಿಸಲು ಅನುಮತಿ ಕೊಟ್ಟಿಲ್ಲ ಕೋರ್ಟ್. ಆದ್ರೆ ಕಳೆದ ವರ್ಷ 15 ಜನಕ್ಕೆ ಆ ರಾಘವ ಚೈತನ್ಯ ಸಮಾಧಿಗೆ ಪೂಜೆ ಸಲ್ಲಿಸಬೇಕು ಅಂತ ಆರ್ಡರ್ ಆಗಿತ್ತು. ಅದು ಆ ಪೂಜೆ ಆಗಿತ್ತು ಹೋದ ವರ್ಷ. ಆದ್ರೆ ಈ ವರ್ಷ ಸಿದ್ದು ಹಿರೇಮಠ ಅವರು ಅರ್ಜಿ ಸಲ್ಲಿಸಿದ್ರು, ಮತ್ತೆ ಶಿವರಾತ್ರಿ ದಿವಸ ರಾಘವ ಚೈತನ್ಯ ಸಮಾಧಿಗೆ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ. ಆದ್ರೆ ಕೋರ್ಟ್ ಏನ್ ಮಾಡಿದೆಪ್ಪ ಅಂತಂದ್ರೆ ಯಾರು ಅರ್ಜಿ ಹಾಕಿದ್ರು ಅವರಿಗೆ ಮಾತ್ರ ಆ ಪೂಜೆಗೆ ಅವಕಾಶ ಕೊಟ್ಟಿದೆ. ಆದ್ರೆ ಇವತ್ತೊಂದು ದಿವಸ ನಾವು ಏನ್ ಮಾಡಿದೇವಪ್ಪ ಅಂತಂದ್ರೆ ಕೋರ್ಟ್ಗೆ ಮತ್ತೆ 15 ಜನಕ್ಕೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಾಗ ಕೋರ್ಟ್ ಏನ್ ಆರ್ಡರ್ ಆಗಿದೆಯಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೊಮ್ಮೆ ಮನವಿ ಸಲ್ಲಿಸಿ ಅವ್ರು ಎಷ್ಟು ಜನಕ್ಕೆ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿತ್ತು. ಆದ್ರೆ ನಾವು ಇವತ್ತಿನ ದಿವಸ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದಾಗ ಆ ಕೋರ್ಟ್ ಆರ್ಡರ್ ಹಚ್ಚಿ ಕೊಡುವ ನಿನ್ನೆ ಆದೇಶವನ್ನ ಹೊರಡಿಸಿತ್ತು ಕಲಬುರಗಿ ಹೈಕೋರ್ಟ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಬ್ಬರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿತ್ತು. ಆದ್ರೆ 15 ಜನರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಮತ್ತೊಮ್ಮೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ತಾಯವನ್ನ ಮಾಡ್ತಿದ್ದಾರೆ. 15 ಜನರಿಗೆ ಪೂಜೆಗೆ ಅನುಮತಿ ನೀಡುವಂತೆ ಹಿಂದೂ ಸಂಘಟನೆ ಇದೀಗ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದೆ.